ಅಘನಾಶಿನಿ ಹಾಗೂ ಬೇಡ್ತಿ. ಉತ್ತರ ಕನ್ನಡ ಜಿಲ್ಲೆಯ ಜೀವನದಿಗಳು. ಜನೋಪಯೋಗಿಯಾಗಿ ಹರಿವಿನ ಜೊತೆಗೆ ಪಶ್ಚಿಮ ಘಟ್ಟ ಇಲ್ಲಿನ ಅರಣ್ಯ ಹಾಗೂ ಜೀವಸಂಕುಲಗಳ ಸಮತೋಲನವನ್ನು ಕಾಯುತ್ತಿರುವ 2 ನದಿ ಪಾತ್ರಗಳು ದೇಶದ ಮಹತ್ವದ ಜೌಗು ಪ್ರದೇಶಗಳಾಗಿವೆ. 3 ದಶಕಗಳ ಹಿಂದೆ ಜಲವಿದ್ಯುತ್ ಯೋಜನೆಯ ಅಡಿಯಲ್ಲಿ 2 ನದಿಗಳಿಗೆ ಕಂಟಕ ಎದುರಾದಾಗ ಹಿರಿಯರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ 2 ನದಿಗಳನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳಲಾಗಿತ್ತು. ಆದರೆ ಇಂದು ಇದೇ ಅಘನಾಶಿನಿ ಹಾಗೂ ಬೇಡ್ತಿ ನದಿಯ ಓಡಲಿಗೆ ಮತ್ತೆ ಬೃಹತ್ ಯೋಜನೆಯೊಂದು ಅಡಿಯಿಡುತ್ತಿದೆ. ಕುಡಿಯುವ ನೀರಿನ ಹೆಸರಿನ ಅಡಿಯಲ್ಲಿ ಬೇಡ್ತಿ ನದಿಯನ್ನು ವರದೆಗೆ ಹಾಗೂ ಅಘನಾಶಿನಿಯನ್ನು ವೇದಾವತಿ ನದಿಗೆ ಜೋಡಿಸಿ ನೀರನ್ನು ಒಯ್ಯಲು ಯೋಜನೆಯ ನೀಲನಕ್ಷೆಯೊಂದು ಬೆಂಗಳೂರಿನಲ್ಲಿಯೇ ಸಿದ್ಧವಾಗಿದೆ. ಇದರಿಂದ ನಮ್ಮ 2 ನದಿ ಪಾತ್ರ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಬಹಳ ವಿನಾಶವನ್ನು ಕಾಣಲಿದೆ. ಇಂದು ನಮ್ಮ ನದಿ ಹಾಗೂ ನದಿ ಕಣಿವೆಯನ್ನು ರಕ್ಷಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅತ್ಯಂತ ಅನಿವಾರ್ಯತೆಯೂ ಆಗಿದೆ. ಈಗಾಗಲೇ ಪ್ರಾರಂಭವಾಗಿ ಹಂತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಬಹುದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದು ಅತ್ಯವಶ್ಯಕವಾಗಿದೆ. ಜನವರಿ 11ರಂದು ಶಿರಸಿಯ ಎಂಇಎಸ್ ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿದ್ದು ನಾವೆಲ್ಲರೂ ಭಾಗವಹಿಸೋಣ. ನಮ್ಮ ನದಿಗಳನ್ನು ಉಳಿಸಿಕೊಳ್ಳೋಣ. ಬೇಡ್ತಿ ಬಿಡೆವು, ಅಘನಾಶಿನಿ ಕೊಡೆವು. ನಮ್ಮದು ಕೃಷಿ ಪ್ರಧಾನವಾದಂತಹ ಭೂಮಿ. ಪ್ರತಿಯೊಬ್ಬ ಕೃಷಿಕನು ಕೂಡ ಜಲವನ್ನು ಆಶ್ರಯಿಸಿಕೊಂಡು ಕೃಷಿಯನ್ನು ಮಾಡ್ತಾನೆ. ಇಲ್ಲಿ ಜಲ ಮೂಲ ಸಮೃದ್ಧವಾಗಿರ್ತದೋ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ. ಇಂತಹ ಒಂದು ಸಮೃದ್ಧವಾದಂತಹ ಭೂಮಿಯನ್ನ ಯಾವುದೋ ಇನ್ನೊಂದು ಯೋಜನೆಗಾಗಿ ಬಳಸಿ ಆ ಕೃಷಿಯ ಫಲವತ್ತತೆಯನ್ನು ಹಾಳು ಮಾಡುವುದು ಶುದ್ಧ ಅನ್ಯಾಯವಾದಂತಹ ಸಂಗತಿ. ಈಗಾಗಲೇ ಬೇಡ್ತಿ ಹಾಗೂ ವರದಾ ನದಿಯನ್ನ ಜೋಡಣೆ ಮಾಡುವಂತಹ ಯೋಜನೆ ಈಗ ಪ್ರಸ್ತಾಪ ಆಗಿದೆ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಇದರ ಪೂರ್ವ ಅಪರವನ್ನ, ಸಾಧಕ ಬಾಧಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಬೇಕು. ಸಮಾಜಕ್ಕೆ, ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನೇ ಯಾವತ್ತೂ ಮಾಡಬೇಕು. ನಾವು ಇನ್ನೊಬ್ಬರಿಗೆ ಹಸಿವಾಯಿತು ಅಂತೇಳಿ ಒಬ್ಬರು ತಿಂತ ಇದ್ದಂತಹ ಆಹಾರವನ್ನ ಅವರ ಕೈಯಿಂದ ಕಿತ್ತುಕೊಂಡು ಇನ್ನೊಬ್ಬರಿಗೆ ಕೊಡೋದು ಸರಿಯಲ್ಲ. ಇದು ತಪ್ಪು, ಇದು ಅಧರ್ಮ. ಇದು ಯಾವುದೋ ಒಂದು ಊರಿಗೆ ನೀರನ್ನು ನಾವು ಪೂರೈಸಬೇಕು ಅಂತ ಹೇಳಿ ಸಮೃದ್ಧವಾದ ಭೂಮಿಯನ್ನ ಬಂಜರ ಭೂಮಿಯನ್ನಾಗಿ ಮಾಡಿ ಅಲ್ಲಿನ ಕೃಷಿ ಭೂಮಿಯನ್ನ ನಾಶ ಮಾಡಿ ಅಲ್ಲಿರುವಂತಹ ವಾಸ ಮಾಡ್ತಿರುವಂತಹ ಜನರನ್ನೆಲ್ಲ ಸ್ಥಳಾಂತರ ಮಾಡಿ ಇದರಿಂದ ನಾವು ಏನು ಸಮಾಜಕ್ಕೆ ಸಾಧನೆ ಮಾಡಿದಂತಾಯ್ತು? ಇಂತಹ ಒಂದು ಕೆಟ್ಟ ಯೋಜನೆಯನ್ನು ನಾವು ಖಂಡಿತವಾಗಿ ಬೆಂಬಲಿಸಬಾರದು. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಈ ಒಂದು ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ. ಈ ಯೋಜನೆಯನ್ನ ಈ ಕೂಡಲೇ ಕೈ ಬಿಡಬೇಕು. ಇದನ್ನು ಎಂದಿಗೂ ಕೂಡ ಮಾಡಬಾರದು. ಪರಿಸರಕ್ಕೆ ಪೂರಕವಾಗುವಂತಹ ಯೋಜನೆಗಳನ್ನು ಮಾತ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಬೇಡ್ತಿ, ವರದಾ ಮತ್ತು ಅಘನಾಶಿನಿ, ವೇದಾವತಿ ನದಿಯ ಜೋಡಣೆ ಯೋಜನೆಗಳು ಇತ್ತೀಚೆಗೆ ಎಲ್ಲರ ಮನಸ್ಸಿನಲ್ಲಿ ಆತಂಕವನ್ನು ಉಂಟು ಮಾಡಿವೆ. ಈ ಯೋಜನೆಗಳನ್ನು ವಿರೋಧಿಸುವುದು ಅನಿವಾರ್ಯವಾಗಿದೆ. ಇಲ್ಲಿಯ ನೀರಿನ ಕೊರತೆ ಇಲ್ಲೇ ಇರಬೇಕಾದ್ರೆ ಬೇರೆ ಕಡೆ ಇರೋ ನೀರನ್ನು ಕೂಡ ಒಯ್ಯುವುದು ಎಷ್ಟೊಂದರೂ ಒಂದು ಸ್ವಲ್ಪ ಸಂಕಟದ ವಿಷಯನೇ ಆಗಿದೆ. ಮತ್ತೆ ಈ ಯೋಜನೆ ಜಾರಿಯಾದರೆ ಘಟ್ಟದ ಕೆಳಗಿನ ಕೃಷಿ ಭೂಮಿಗಳೆಲ್ಲ ಕೃಷಿ ಯೋಗ್ಯತೆಯನ್ನು ಕಳೆದುಕೊಳ್ಳುವ ಅಪಾಯ ಇದೆ. ಹಾಗೆ ಮೀನುಗಾರಿಕೆಗೆ ತುಂಬಾ ಅಪಾಯ ಇದೆ. ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಸುರಂಗಗಳು ಮತ್ತು ಕಾಲುವೆಗಳ ನಿರ್ಮಾಣ ಆಗುವುದರಿಂದ ಭೂಕುಸಿತದ ಅಪಾಯ ತುಂಬಾ ಇದೆ ಎಂದು ಈಗಾಗಲೇ ತಜ್ಞರು ಹೇಳಿದ್ದಾರೆ. ಇನ್ನು ಅನೇಕ ಅಪಾಯಗಳು ಈ ಯೋಜನೆಯಿಂದ ಆಗ್ತವೆ. ಅದರಿಂದ ಇದನ್ನು ವಿರೋಧಿಸಬೇಕಾದದ್ದು ಅನಿವಾರ್ಯ. ಹಾಗಾಗಿ ಎಲ್ಲರೂ ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ನಮ್ಮೆಲ್ಲರ ಅಳಿವಿನ ಒಂದು ನಿರ್ಣಾಯಕವಾದಂತಹ ಒಂದು ವಿಷಯ. ಹಾಗಾಗಿ ಯಾರು ತಪ್ಪಿಸಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಹರಿ ಓಂ. ಬೇಡ್ತಿ, ವರದಾ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಎನ್ನುವಂತಹದ್ದು ಜನರನ್ನ ಭೂತದಂತೆ ಕಾಡ್ತಾ ಇದೆ. ನಮ್ಮ ಭಾಗದ ನದಿಯ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತದೆ ಎಂಬುದೇ ಅವೈಜ್ಞಾನಿಕವಾಗಿತ್ತು. ಇಲ್ಲಿಂದ ಹರಿದ ನೀರು ಸಮುದ್ರವನ್ನ ಸೇರದೇ ಇದ್ದರೆ ಉಪ್ಪು ನೀರು ಮುಂದೆ ಒಳನುಗ್ಗುತ್ತದೆ. ಅದೇ ರೀತಿಯಾಗಿ ಕೃಷಿಯ ಭೂಮಿ ಎನ್ನುವಂತಹದ್ದು ಕೃಷಿಗೆ ಯೋಗ್ಯವಾಗಿರುವುದಿಲ್ಲ. ಹಾಗೆಯೇ ಮತ್ಸ್ಯೋದ್ಯಮಕ್ಕೆ ತುಂಬ ಪೆಟ್ಟು ನೀಡುತ್ತದೆ. ಇದು ಪಶ್ಚಿಮ ಘಟ್ಟದ ವೈವಿಧ್ಯಮಯವಾದ ಪರಿಸರ ಹಾನಿಗೆ ಒಳಗಾಗುತ್ತದೆ. ಅದರ ಜೊತೆಯಲ್ಲಿಯೇ ಅಲ್ಲಿಯೇ ವಾಸ ಮಾಡುತ್ತಿರುವ ವನ್ಯಪ್ರಾಣಿಗಳ ಆವಾಸ ಸ್ಥಾನ ಎನ್ನುವಂತಹದ್ದು ನಾಶವನ್ನು ಹೊಂದಿದೆ. ಅವುಗಳು
ಊರಿನ ಮೇಲೆ ಹಾಗೂ ಕೃಷಿಯ ಭೂಮಿಯ ಮೇಲೆ ಹಾನಿ ಮಾಡುವುದು ಹೆಚ್ಚಾಗುತ್ತದೆ. ಈ ರೀತಿಯಾದ ಇನ್ನೂ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನಮ್ಮ ಜೀವನದಿಯಾದಂತಹ ವ್ಯಕ್ತಿ ಅಘನಾಶಿನಿಯನ್ನು ಈಗಿರುವಂತೆ ಉಳಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ಜನವರಿ 11ರಂದು ಶಿರಸಿಯಲ್ಲಿ ನಡೆಯಲಿರುವ ಬೃಹತ್ ಜನಸಮಾವೇಶದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಶ್ರೀಮತ್ ಪರಮಗಂಭೀರ ಸ್ಯಾದ್ವಾದ ಮೋಗಲಾಂಛನಂ ಝಿಯಾತ್ ತ್ರೈಲೋಕ್ಯನಾಥಸ್ಯ ಶಾಸನಂ ಜನಶಾಸನಂ. 24 ತೀರ್ಥಂಕರರ ಶ್ರೀಪಾದ ಪದ್ಮಗಳಿಗೆ ವಂದಿಸಿ, ಇತ್ತೀಚೆಗೆ ಪ್ರಕೃತಿಯ ವಿನಾಶವನ್ನ ಮನುಷ್ಯ ಬೇಕಂತಾನೆ ಮಾಡ್ತಾ ಇದ್ದಾರೆ. ಪ್ರಕೃತಿಯನ್ನ ಪ್ರಾಕೃತಿಕವಾಗಿರಲು ಬಿಡುವುದೇ ಮನುಷ್ಯನ ಕರ್ತವ್ಯವಾಗಿದೆ. ಅದರಲ್ಲಿ ಇಂದು ಪ್ರಕೃತಿಯನ್ನ ನಾವು ನಾಶ ಮಾಡಿದರೆ ನಾಳೆ ಮಹಾವಿನಾಶಕ್ಕೆ ನಾವು ನಾಂದಿ ಹಾಡಿದ ಹಾಗೆ ಅಂತ ತಿಳಿಸ್ತಾರೆ. ಈ ವಿನಾಶ ನಾವು ಎದರ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ತಮಗೆ ಈಗಾಗಲೇ ಗೊತ್ತಾಗಿರಬಹುದು. ಯಾವ ಬೇಡ್ತಿ ನದಿಯನ್ನ ವರ್ಧಾ ನದಿಗೆ ಜೋಡಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಸರ್ಕಾರ ಈಗಾಗಲೇ ಕೈಗೊಂಡಿದೆ. ಸಹಸ್ರಲಿಂಗದ ಕಣ್ಣಿಮನೆಯಿಂದ ಹಾಗೆ ಲಿಂಡಕನಹಳ್ಳಿಯವರೆಗೆ ಪೈಪ್ಲೈನ್ ಮುಖಾಂತರ ನೀರನ್ನ ಅಲ್ಲಿಗೆ ತೆಗೆದುಕೊಂಡೋಗಿ ನದಿ ಜೋಡಣೆ ಕಾರ್ಯಕ್ರಮವನ್ನ ಈಗಾಗಲೇ ಅನುಷ್ಠಾನ ಮಾಡಬೇಕು ಅಂತ ಹೇಳಿ DPR ತಯಾರಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಇದರಿಂದ ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ, ಪ್ರಕೃತಿ ವಿನಾಶ ಆಗ್ತದೆ, ಹಾಗೆ ಜಾನುವಾರುಗಳಿಗೆ, ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಎಲ್ಲದರ ಮೇಲೆಯೂ ಕೂಡ ವಾತಾವರಣದ ಮೇಲೆ ಮಹಾವಿನಾಶದ ಸೂಚನೆ ಇದು. ಎಲ್ಲದರ ಮೇಲೆ ಒಂದು ಹಾನಿಯ ಆಗ್ತಕ್ಕಂಥ ಸಂಪೂರ್ಣ ಒಂದು ಲಕ್ಷಣ ಇದರಲ್ಲಿ ಕಾಣ್ತಾ ಇದೆ. ಸರ್ಕಾರ ಯಾವುದೇ ಕೆಲಸಗಳನ್ನು ಮಾಡಿದ್ರು ಕೂಡ ಜನರಿಗೆ ಒಳಿತಾಗ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒಂದು ಬೇಡ್ತಿ ಮತ್ತು ವರ್ಧಾ ನದಿಯ ಜೋಡಣೆ, ಅಘನಾಶಿನಿ ವೇದಾವತಿ ನದಿಯ ಜೋಡಣೆ, ಇದರಿಂದ ಪ್ರಕೃತಿಯ ಹಾನಿ ತುಂಬಾ ಆಗೋದಿದೆ. ಇಂಥ ಯೋಜನೆಗಳಿಗೆ ನಮ್ಮ ವಿರೋಧ ಇದೆ. ಈ ಒಂದು ಪ್ರತಿಭಟನೆಯನ್ನು ಮಾಡಿ ಸಿರ್ಸಿಯಲ್ಲಿ 11ನೇ ತಾರೀಕಿಗೆ ಮಧ್ಯಾಹ್ನ 2:30 ಗಂಟೆಗೆ ಇದರ ಒಂದು ಜನಜಾಗೃತಿ ಹಾಗೆ ವಿರೋಧ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಯೋಜನೆಗೆ ನಮ್ಮ ಎಲ್ಲರ ವಿರೋಧವನ್ನು ವ್ಯಕ್ತಪಡಿಸಿ ಪ್ರಕೃತಿಯನ್ನ ನಾವು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಒಂದಾಗಿರೋಣ ಅಂತಕ್ಕಂಥ ಸಂದೇಶವನ್ನ ಈ ಮೂಲಕ ತಮಗೆ ತಿಳಿಪಡಿಸಲು ಇಚ್ಛಿಸ್ತೇವೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದೇ ಬರುವ ಭಾನುವಾರ 11ನೇ ತಾರೀಕು ಅಪರಾಹ್ನ 2 ಗಂಟೆಗೆ ಶಿರಸಿಯ MES ಕಾಲೇಜಿನ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ನಡೆಯಲಿದೆ. ಈ ಸಮಾವೇಶದ ಉದ್ದೇಶ ಬೇಡ್ತಿ ಹಾಗೂ ವರದಾ ನದಿಗಳ ಜೋಡಣೆಯನ್ನ ಏನು ಸರ್ಕಾರ ಕೈಗೆತ್ತಿಕೊಂಡಿದೆ, ಈ ನದಿ ಜೋಡಣೆಯನ್ನ ವಿರೋಧಿಸಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಂತರು ಹಾಗೂ ಜನರು ಸೇರಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಈ ನದಿ ಜೋಡಣೆಯನ್ನು ವಿರೋಧಿಸಲಿಕ್ಕೆ ಬಹಳ ಕಾರಣಗಳಿವೆ. ಮೊದಲನೇದಾಗಿ, ನಮ್ಮ ಘಟ್ಟದ ಮೇಲ್ಭಾಗದ ಜನರಿಗೆ ಬೇಸಿಗೆಯಲ್ಲಿ ಕುಡಿಯಲಿಕ್ಕೆ ನೀರು ಹಾಗೂ ಕೃಷಿ ಚಟುವಟಿಕೆಗಳಿಗೆ ನೀರಿನ ಕೊರತೆ ಆಗೋದ್ರಿಂದ ಇಲ್ಲಿಂದ ನೀರನ್ನ ತೆಗೆದುಕೊಂಡು ಇನ್ನೆಲ್ಲಿಗೋ ಹರಿಸುವಂಥದ್ದು ಅದು ಅವೈಜ್ಞಾನಿಕ ಚಿಂತನೆ ಆಗ್ತದೆ. ಅದರೊಟ್ಟಿಗೆ ಈ ಬೃಹತ್ ಯೋಜನೆಯ ಕಾರಣದಿಂದ ಅನೇಕ ಕಡೆಗಳಲ್ಲಿ ಭೂಕುಸಿತ ಉಂಟಾಗತ್ತೆ, ನೀರಿನ ಜಲದ ಮಟ್ಟ ಅನ್ನುವಂಥದ್ದು ಕೂಡ ಕಡಿಮೆ ಆಗತ್ತೆ, ಕಾಡು ನಾಶ ಆಗತ್ತೆ, ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ನಾಡಿಗೆ ಸಮಸ್ಯೆ ಉಂಟಾಗತ್ತೆ. ಅಷ್ಟೇ ಅಲ್ಲ, ಘಟ್ಟದ ಕೆಳಗಡೆ ಇರತಕ್ಕಂತಹ ಕರಾವಳಿ ಪ್ರದೇಶದಲ್ಲಿ ಮೀನುಗಾರರ ಜೀವನ ಕೂಡ ಅಯೋಮಯವಾಗತ್ತೆ ಮತ್ತು ಅಲ್ಲಿನ ನೀರಿನ ವ್ಯವಸ್ಥೆ ಏನಿದೆ, ಉಪ್ಪು ನೀರಿನಿಂದಾಗಿ ಕುಡಿಯುವುದಕ್ಕೂ ಕೂಡ ಸಮಸ್ಯೆ ಉಂಟಾಗ್ತದೆ. ಇಷ್ಟೇ ಅಲ್ಲ, ಕೃಷಿ ಭೂಮಿಗಳು ನಾಶವಾಗಿ ಜನರ ಜೀವನವು ಅಸ್ತವ್ಯಸ್ತವಾಗುತ್ತೆ. ಹೀಗೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಕ್ಕಂತಹ ಈ ಯೋಜನೆಯನ್ನ ಸರ್ಕಾರ ಕೈ ಬಿಡಬೇಕು. ಉತ್ತರ ಕನ್ನಡದ ಈ ಜೀವ ವೈವಿಧ್ಯವನ್ನ, ಪ್ರಕೃತಿಯನ್ನ ಕಾಪಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರವನ್ನ ಒತ್ತಾಯಿಸುವುದಕ್ಕಾಗಿ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೇವೆ. ನೆನಪಿರ್ಲಿ,
ಬರುವ ಭಾನುವಾರ 11ನೇ ತಾರೀಕು ಅಪರಾಹ್ನ 2 ಗಂಟೆಗೆ MES ಕಾಲೇಜಿನ ಮೈದಾನದಲ್ಲಿ ಎಲ್ಲರೂ ಸೇರೋಣ. ಒಕ್ಕೊರಲಿನಿಂದ ನಮ್ಮ ಸಂದೇಶವನ್ನು ಸರ್ಕಾರಕ್ಕೆ ಮುಟ್ಟಿಸೋಣ. ಎಲ್ಲರಿಗೂ ಸ್ವಾಗತ. ಹರಿ ಓಂ.